ಪೂಜ್ಯರು ಭಾಳ ಮಂದಿ ದಯಮಾಡಿಸಿ ತಮಗೆಲ್ಲ ಆಶೀರ್ವಚನವನ್ನು ನೀಡಿರುವಂಥ ಎಲ್ಲ ಪರಮ ಪೂಜ್ಯರು, ಮಮದಾಪುರದ ಪರಮ ಪೂಜ್ಯರು ದಯಮಾಡಿಸಿದರು. ಆನಂತರ ಶಿರ್ಷಾಳದ ಪರಮ ಪೂಜ್ಯರು, ಕುಕ್ಕುಟ್ನೂರದ ಪರಮ ಪೂಜ್ಯರು, ಅದರ ಜೊತೆಗೆ ನಮ್ಮ ಇಂಚಗೇರಿ ಪರಮ ಪೂಜ್ಯರು. ಇವತ್ತೆಲ್ಲ ನೀವೆಲ್ಲ ನೋಡ್ಕೋತ ಹೊಂಟಿದ್ರೆ 11 ದಿನಗಳ ಪರ್ಯಂತರವಾಗಿ ಇಲ್ಲಿ ವಿಶೇಷ ನಾವು ನೆನೆಸಬೇಕಾಗಿರ್ತಕ್ಕಂಥದ್ದು ಭಕ್ತ ಹೃದಯ. ಇಲ್ಲಿ ಇವತ್ತು ನೋಡ್ರಿ, ತಮಗೆಲ್ಲ ಮುತ್ತೈದರ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ನಮ್ಮ ಸಿದ್ಧಲಿಂಗ ಕಾಳಪ್ಪ ಬಡಿಗರವರು ಒಂದು ಮಾತು ನಾವು ಕೇಳಿದೇವಿ. ಅಪ್ಪೋರ ನೀವು ಕೇಳೋದು ಹೆಚ್ಚ, ನಾವು ಕೊಡೋದು ಹೆಚ್ಚು ಅಂದಿರ್ತಕ್ಕಂಥ ವ್ಯಕ್ತಿ ಸಿದ್ಧಲಿಂಗ ಕಾಳಪ್ಪ ಬಡಿಗರವರು ಮುತ್ತೈದರ ಉಡಿ ತುಂಬುವಂಥ ಕಾರ್ಯಕ್ರಮನ ತಮಗೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅದರ ಜೊತೆಗೆ 11 ದಿನಗಳ ಪರ್ಯಂತರವಾಗಿ ತಮಗೆಲ್ಲ ಗುರುನಾಥ ಬಡಿಗರ, ದಯಾನಂದ ಹಿರೋಡಿಗಿ, ಪಂಚ ಹಿರೇಮಠ, ಪ್ರಕಾಶ್ ಪಾಟೀಲ್, ನಾಗಪ್ಪ ಬ್ರಾದರ, ಶಂಕರ ಮೈದರ್ಗಿ, ಶ್ರೀಮತಿ ಸರಸ್ವತಿ ಬಡಿಗೇರ, ವಿಠ್ಠಲಗೌಡ ಕಲಪಗೌಡ ಪಾಟೀಲ್ ಅವರು, ದರಪಗೌಡ ಪಾಟೀಲ್ ಅವರು, ಗುರುನಾಥ್ ಹಾವಳಿಗವರು, ಬಸವರಾಜ್ ಬೆಲ್ಲಾಡವರು ಇವರೆಲ್ಲ ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಗಿನ ಆಹಾರ ಉಪಹಾರ ಸೇವೆ ಕೂಡ ಮಲ್ಲಿಕಾರ್ಜುನ ಬಿದ್ರಕೋಟೆಯವರು, ಪಾಂಡುರಂಗ ಭೋಸ್ಲೆ ಅವರು, ಈ ಕಾರ್ಯಕ್ರಮದ ಪತ್ರಿಕೆ ಸೇವನೆ ಮಾಡಿರುವಂಥ ನಮ್ಮ ಸುರೇಶ ಸಿದ್ದಪ್ಪ ಹತ್ರಿಕರು ಕೂಡ ಈ ಪತ್ರಿಕೆ ಸೇವನೆ ಮಾಡಿದ್ದಾರೆ. ಇದೆಲ್ಲ ಯಾಕೆ ನಾ ಹೇಳಕತ್ತೀನಿ ಅಂತ ಕೇಳಿದ್ರೆ, ನೀವೇನು ಮಾಡಿರಿ ಮುತ್ಯ ಅಂತ ಕೇಳಿದ್ರೆ, ನಾ ಏನೂ ಮಾಡಿಲ್ಲ, ನಿಮಗೆಲ್ಲ ಕರ್ಕೊಂಡು ತಂದು ಕುಂದಿಸುವಂಥ ಪ್ರಯತ್ನ ಇಲ್ಲಿ ಮಾಡೀನಿ ಅನ್ನುವಂಥದ್ದನ್ನು ಈ ಸಂದರ್ಭ ಕೇಳೋಕ್ಕೆ ಇಚ್ಛಾಪಡ್ತೀನಿ. ಯಾಕಂದರೆ ಇಲ್ಲಿ ನನಗೆ ಹಿಡ್ಕೊಂಡು ಬಂದು ಕುಂದಿಸೋಕ್ಕೆ ಮತ್ತೊಬ್ಬರು ಗುರುಗಳು ಬೇಕಾಗಿರ್ತದೆ. ಮತ್ತೊಬ್ರು ಅಂತಂದರೆ ಗುರುವಿನ ಗುರು, ಮಹಾಗುರು, ಮುಖ್ಯ ಗುರು, ದೀಕ್ಷಾ ಗುರು, ಶಿಕ್ಷಾ ಗುರು ಅಂತೇಳಿ ಇರ್ತಾರೆ. ಇವತ್ತು ನನ್ನ ಜೀವನದೊಳಗೆ ನಾ ಗುರುಗಳು ಪಡೆದುಕೊಂಡಿರ್ತಕ್ಕಂಥವ್ರು ಅಂತಂದರೆ ಭಾಳ ಮಂದಿ ಭಾಳ ಸ್ವಾಮಿಗಳನ್ನು ನಾವು ಅಧಿಕಾರ ತೊಗೋಬೇಕು, ಅನುಗ್ರಹ ತೊಗೋಬೇಕು ಅಂತ ಭಾಳ ಮಂದಿ ಅಪೇಕ್ಷೆ ಇಟ್ಟಿರ್ತಾರೆ. ನಿನ್ನೆ ಸಹಸ ನಾವು ಮಾತಾಡುವಂಥ ಸಂದರ್ಭದೊಳಗೆ ಕುಕ್ಕುಟ್ನೂರು ಸ್ವಾಮಿಗಳು ಒಂದು ಮಾತಂದಂದರು. ಕುಕ್ಕುಟ್ನೂರು ಸ್ವಾಮಿಗಳು ಒಂದು ಮಾತು ಹೇಳಿದ್ರು ನನಗೆ, ಏನಪ್ಪ ಇಷ್ಟೆಲ್ಲ ಮಾಡಿದ್ದು ಇದು ಎದ್ರ ಪುಣ್ಯ ಅಂತ ಕೇಳಿದ್ರೆ, ನನಗೆ ಕೇಳಿದ್ರು. ನಾ ಏನಂದೆ, ಇದರೆಲ್ಲ ಪುಣ್ಯ ನಂದು ಏನಿಲ್ಲಪ್ಪ, ನನ್ನ ಪುಣ್ಯ ಏನಾರು ಇತ್ತಂದ್ರೆ ಅದು ಶಿವಬಸವರಾಜೇಂದ್ರ ಮಹಾಸ್ವಾಮಿ ಪುಣ್ಯನೇ ನನ್ನ ಪುಣ್ಯ ಅನ್ನುವಂಥ ಮಾತನ್ನು ನಾ ಕುಕ್ಕುಟ್ನೂರು ಸ್ವಾಮಿಗಳಿಗೆ ಹೇಳಿದೆ. ಯಾಕಂತಂದರೆ ಗುರುಗಳು ಕೊಟ್ಟಿರ್ತಕ್ಕಂಥ ಶಿಷ್ಯಾಗ ಏನಂತ ಕೇಳಿದ್ರೆ, ಮಾರ್ಗದರ್ಶನ, ಆಶೀರ್ವಾದ ಅನ್ನುವಂಥದ್ದು ಭಾಳ ದೊಡ್ಡದಿರ್ತದೆ. ಅದು ಎಲ್ಲನೂ ಇವತ್ತಿಲ್ಲಿ ಇಂಚಿಗೇರಿ ಅಪ್ಪಗಳು ಕೂತಾರೆ ನೋಡಿ ಮಗಲಾಗ, ಇವರು ಇಂಚಿಗೇರಿ ಅಪ್ಪಗಳಿಗೆ ನಮಗೆ ಶಿವಯೋಗ ಮಂದಿರಕ್ಕೆ ಬಿಟ್ಟಿರುವಂಥ ಗುರುಗಳು ಯಾರಂತ ಕೇಳಿದ್ರೆ ಅದು ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ಅನ್ನುವಂಥದ್ದು ಕೂಡ ಈ ಸಂದರ್ಭ ಸ್ಮರಿಸಬೇಕಾಗ್ತದೆ. ಇವತ್ತು ಎಲ್ಲ ಕಡೆ ನಾವು ಸ್ವಾಮಿಗಳನ್ನು ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಗುರುಗಳು ಅದಕ್ಕೆ ಹೇಳ್ತಾರೆ, ಮಹಾತ್ಮರು ಒಂದು ಮಾತನ್ನು ಹೇಳ್ತಾರೆ, ದೊರಕಿದ ಗುರು ದೊರಕಿದ, ಪರಮಾನಂದ ಬೋಧೆ ಅರಿವಿನ ಒಳಗೆ ಬಂದು ದೊರಕಿದ ಅಂಥೇಳಿ ನಾವು ಹುಡುಕ್ಯಾಡ್ಕೋತೀವಿ. ನವಲಗುಂದಿದ ನಾಗಲಿಂಗ ಅಜ್ಜನ ಜೀವನ ಚರಿತ್ರೆಯನ್ನು 11 ದಿನಗಳ ಪರ್ಯಂತರ ಎಲ್ಲ ತಾವು ಕೇಳಿದ್ರಿ. ಅವರು ಗುರುಗಳನ್ನು ಮಾಡಿಕೊಳ್ಬೇಕಂತೇಳಿ ಎಷ್ಟು ಸಂಚಾರವನ್ನು ಮಾಡಿದರು. ಒಂದು ಗುರು ಶಿಷ್ಯರ ಸಂಬಂಧ ಹೆಂಗಿರ್ತದಂತ ಕೇಳಿದ್ರೆ ನಾವೆಲ್ಲ ಅರ್ಥೈಸಿಕೊಳ್ಬೇಕು ಜೀವನದೊಳಗೆ. ಇವತ್ತು ಪ್ರಭುಲಿಂಗೇಶ್ವರ ಪುಣ್ಯ ಸ್ಮರಣೋತ್ಸವ ಹಾಗೂ 15 ವರ್ಷ ಜಾತ್ರಾ ಮಹೋತ್ಸವನ ಮಾಡಕತ್ತೀನಿ ಅಂತ ಕೇಳಿದ್ರೆ ಇದು ಏನು ಇದ್ರ ಸಂಕೇತ ಅಂತ ಅಂದರೆ, ನಾವೆಲ್ಲ ಒಯ್ಯುವುದು ಏನಂತ ಕೇಳಿದ್ರೆ ಭಕ್ತಿಯ ಪಥವನ್ನು ನಾವು ಒಯ್ಯುವುದಕ್ಕೆ ಬಂದಿದೆ ಹೊರತು ನಾವು ಮತ್ತೇನು ಒಯ್ಲಿಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನು ತಾವೆಲ್ಲ ಅರ್ಥೈಸಿಕೊಳ್ಬೇಕು. ಅಗರ್ಕೇಡು ಭಕ್ತರು ವರ್ಣನೆ ಎಲ್ಲಿವರೆಗೆ ಅದಂತ ಕೇಳಿದ್ರೆ, ಇವತ್ತು ಎಲ್ಲರೂ ಬಂದು ನನ್ನ ವರ್ಣನೆ ಮಾಡಿದ್ರು. ಆದರೆ ನನ್ನ ವರ್ಣನೆ ಮಾಡೋದಕ್ಕಿಂತ ಮೊದಲು ನಾ ಯಾರನ್ನ ವರ್ಣನೆ ಮಾಡ್ತೀನಂತ ಕೇಳಿದ್ರೆ, ನಾ ಭಕ್ತರನ್ನೇ ನನ್ನ ದೇವರು ಅನ್ನು ತಗೊಂಡು ಹೊಂಟಿರ್ತಕ್ಕಂಥ ಸ್ವಾಮಿಗಳು ನಾವು. ಇವತ್ತು ಸಮಾಜದೊಳಗೆ ಭಕ್ತರೇ ನನಗೆ ದೇವ. ಅದಕ್ಕೆ ಅಂತಾರೆ ಲಗ್ನ ಮಾಡಕತ್ತಾರೆ, ಗುರುದೇವ ಭಕ್ತ ದೇವರು ಶ್ರೇಷ್ಠ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಹಂಗೆ ಭಕ್ತರು ಇವತ್ತು ಅಗರಿಕೆರೆ ಗ್ರಾಮದೊಳಗೆ ಎಲ್ಲ ಕಡೆ ಕೂಡ ದಾನ ಧರ್ಮ ಪರೋಪಕಾರ ದಾಸೋ ಇಷ್ಟೆಲ್ಲ ಮಾಡಿದ್ರಿ. ಇಷ್ಟೆಲ್ಲ ಮಾಡಿದ್ದು ಯಾರಿಗೆ ತೃಪ್ತಿ ಆಗ್ತದಂತ ಕೇಳಿದ್ರೆ, ಒಂದು ಗುರುವಿಗೆ ಒಬ್ಬರು ದೇವರಿಗೆ, ಇವು ಎರಡರ ಒಳಗೆ ಇವು ಇಬ್ಬರಿಗೂ ಕೂಡ ಆ ತೃಪ್ತಿ ಅನ್ನತಕ್ಕಂಥದ್ದು ಇರ್ತದೆ. ಇವತ್ತಿಷ್ಟೆಲ್ಲ ಮಾಡಿದ್ದು ನನಗೆ ತೃಪ್ತಿ ಆಗ್ಯದ ಬಿಟ್ಟದು ಗೊತ್ತಿಲ್ಲ, ಒಳಗೆ ಕೂತಿರುವಂಥ ಪ್ರಭುಲಿಂಗ ಶಿವಯೋಗಿ ತೃಪ್ತಿ ಆಗುವನಂಥ ಮಾತು ಈ ಸಂದರ್ಭಕ್ಕೆ ಇಚ್ಛಾಪಡ್ತೇನೆ. ಎಲ್ಲರೂ ಕೂಡಿ ಈ ಯಶಸ್ವಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡಿದ್ರಿ. ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಮಾಡ್ಕೋತ ಹೊಂಟಿದ್ದೆವು.
ಮುಂದಿನ ವರ್ಷ ಕಾರ್ಯಕ್ರಮ ಹ್ಯಾಂಗೆ ಏನಂತೇಳಿ ನಮ್ಮ ಎಸ್ ಎಂ ಬ್ರದರ್ಸ್ ಅವರು ನಿನ್ನೆ ವಿಚಾರ ಮಾಡಿದ್ರು. ಅದ್ರ ಬಗ್ಗೆ ಮುಂದೆ ಓಡಿಸನ್ರಿ ಸರ್ ಅನ್ನುವಂಥ ಮಾತು ನಾವು ಹೇಳಿದೆವು. ಯಾಕಂತ ಕೇಳಿದ್ರೆ ಭಕ್ತರ ಸಹಕಾರವು ನಮ್ಮ ಸಹಕಾರ ಇರ್ತದೆ, ಆಶೀರ್ವಾದ ಇರ್ತದೆ. ಅದ್ರ ಭಕ್ತರ ಸಹಕಾರ ಮೇಲೆ ಹೋಗಬೇಕಾಗ್ತದೆ. ಎಲ್ಲರೂ ಕೂಡ ಮಾಡಿರಿ, 15 ವರ್ಷಗಳ ಮಾಡಿರಿ, ಮಾಡಿಲ್ಲ ಅಂತಲ್ಲ, ಮಾಡೋದು ಇನ್ನೂ ಪ್ರಯತ್ನ ಮಾಡಿದ್ರೆ ಇನ್ನೂ ಈ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭ ಕೇಳಕ್ಕೆ ಇಚ್ಛಾಪಡ್ತೇನೆ. ಇವತ್ತು ಗುರುಗಳು ಬಂದಿದ್ದಾರೆ, ಎಲ್ಲರೂ ಕೂಡ ಆಶೀರ್ವಚನವನ್ನು ಕೂಡ ದಯಪಾಲಿಸ್ತಾರೆ. ಎಲ್ಲ ಅಗರಿಕೆಡ ಭಕ್ತರು ಇವತ್ತು ತಮಗೆಲ್ಲ ಆಶೀರ್ವಾದ ಮಾಡಿಲ್ಲ ಅಂತೇನಿಲ್ಲ. ನಿಮ್ಮ ಪರವಾಗಿ ನಾನು ಪ್ರಭುಲಿಂಗೇಶನಿಗೆ ಬೆಳಗಿನ ಜಾವ ಅಭಿಷೇಕದಲ್ಲಿ ಇದೆಲ್ಲ ಒಂದು ಹೂವಿನ ಹಾರವನ್ನು ಇದು ಅಗರಿಕೆಡ ಭಕ್ತರ ಪರವಾಗಿ ನಾ ಗದಿಗೆ ಒಂದು ಹಾರ ಹಾಕಿದ್ದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ತಮಗೆಲ್ಲ ಒಳ್ಳೆಯದಾಗಲಿ. ಪ್ರಭುಲಿಂಗೇಶ, ಹನಗಲ್ ಕುಮಾರೇಶ, ಸದ್ಗುರು ಶಂಕರಲಿಂಗೇಶನ ಆಶೀರ್ವಾದ ಸದಾಕಾಲ ನಮ್ಮ ಭಕ್ತರ ಮೇಲಿರಲಿ. ಬಂದ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದ ಕೂಡ ತಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತುಗಳನ್ನು ಶ್ರೀ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡುತ್ತೇನೆ. ಗುರು ಕುಮಾರ ಸ್ವಾಮಿ ನಿನಗೆ ವಂದನ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ, ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ, ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಗುರು ಕುಮಾರ ಸ್ವಾಮಿ ನಿನಗೆ ವಂದನ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ, ನಿನ್ನ ತನು ಮನ ನಿಮ್ಮ ಪಾದ ಕರ್ಪಣ, ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ನಿನಗೆ ವಂದನ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ, ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ, ಅಂತೆಯ ಶಿವಯೋಗಮ. ಕಾಯದೊಳು ಗುರುಲಿಂಗ ಜಂಗಮವನು ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಎದಿರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರು ಹಾನಗಲ್ಲ ಯತೀಶ್ವರನು ಕೂಡ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿಯಾದ ಲಿಂಗೈಕ್ಯ ಪ್ರಭುಲಿಂಗೇಶನನ್ನು ಕೂಡ ಸ್ಮರಣೆ ಮಾಡಿ, ಬಸವರಾಜ ಶಿವಯೋಗಿಯನ್ನು, ಗುರುಶಾಂತಲಿಂಗ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಈ ಶುಭ ಸಮಾರಂಭದಲ್ಲಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ಆಗಮಿಸಿರುವ ಚಡ್ಚಣದ ಯುವಯತಿಗಳಾಗಿರುವ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಚರಣಾರವಿಂದದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಪರಮಪೂಜ್ಯರೂ ಆಗಿರುವ ಇಂಚಿಗೇರಿಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪರಮಪೂಜ್ಯರೂ ಆಗಿರುವ ಈ ಮಠದ ಪೀಠಾಧಿಪತಿಗಳಾಗಿರುವ ಪೂಜ್ಯ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳ ಚರಣಾರವಿಂದದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ,
ಸಂಗೀತ ಬಳಗದವರೇ, ಈ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರುವ ಅಣ್ಣಪ್ಪಣ್ಣ ಬಿದರಕೋಟಿಯವರೇ, ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಟ್ಟುಗೌಡ್ರೆ, ಹಾಗೂ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಎಂ ಬಿರಾಜ್ದಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ತಾಯಿಯವರೇ, ಮಕ್ಕಳೇ, ಯುವಕರೇ, ಭಕ್ತಿವಂತರೇ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯುವರು, ಇರಳು 4 ಜಾವ ವ್ಯಸನಕ್ಕೆ ಕುದಿಯುವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವ ನರಿಯದೆ ಇಹರಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕನ ವಾಣಿ ಭಾಳ ಸುಂದರವಾಗಿರುವಂಥ ಮಾತುಗಳನ್ನು ಅಕ್ಕ ನಮಗೆ ಹೇಳುತ್ತಾಳೆ. ಅಕ್ಕ ತನ್ನ ಸಣ್ಣ ವಯಸ್ಸಿನಲ್ಲಿ ಅನುಭವ ಅನ್ನತಕ್ಕಂಥದ್ದು ಪಡ್ಕೊಂಡ್ಳು. ಕೇವಲ ಅಕ್ಕ ಮಾದೇವಿ ಎಷ್ಟು ವರ್ಷನಕ್ಕೆ ಇದ್ದಳು ಅಂತಂದ್ರೆ 16 ವರ್ಷದೊಳಗೆ ಆಕೆ ಮುಕ್ತಿಯನ್ನು ಪಡೆದಳು. ಅಂದರೆ ಹುಟ್ಟಿ 16 ವರ್ಷಕ್ಕೆ ತನ್ನ ಉಡತಡೆಯನ್ನು ಬಿಟ್ಟು ಶರಣರ ಮಲ್ಲಿಕಾರ್ಜುನನ ದರ್ಶನ ಪಡಿಬೇಕು, ತನ್ನ ಆತ್ಮದ ಅನುಭವವನ್ನು ಪಡ್ಕೋಬೇಕು, ತನ್ನಲ್ಲಿರುವಂಥ ಘನ ತೇಜಸ್ಸನ್ನು ಕಾಣಬೇಕು ಅಂತ ಆಕೆ ಮಲ್ನಾಡ ಪ್ರಾಂತದಿಂದ ಅಂದ್ರೆ ಶಿವಮೊಗ್ಗದಿಂದ ಶ್ರೀಶೈಲತನ ನಡ್ಕೊಂಡು ಪಾದಯಾತ್ರೆ ಮಾಡಿ ಮಲ್ಲಯ್ಯನನ್ನು ಪಡೆದಳು, ಮಲ್ಲಯ್ಯನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಳು. ಅದರ ಜೊತೆಗೆ ಹಾದಿಯಲ್ಲಿ ಬರ್ತಕ್ಕಂಥ ಅನೇಕ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳನ್ನು ಹೊಡೆದೋಡಿಸಿ ಹೊಸ ಅನುಭವವನ್ನು ತನ್ನಲ್ಲಿ ತಂದುಕೊಂಡು ತನ್ನಲ್ಲಿರುವಂಥ ಜ್ಞಾನವನ್ನು ನಮ್ಮೆಲ್ಲರಿಗೆ ಹಂಚಿ ಹೋಗ್ಯಾಳ. ಅಕ್ಕ ಮಹಾದೇವಿ ಸಾಧಾರಣ 900 ವರ್ಷದ ಹಿಂದೆ ಅಕ್ಕ ಮಹಾದೇವಿ ಆಗಿ ಹೋಗ್ಯಾಳ. ಇಂದು ಕೂಡ ನಮ್ಮ ಬಾಯಿಯೊಳಗೆ ಅಕ್ಕ ಮಹಾದೇವಿಯ ವಚನಗಳು, ಮಾತುಗಳು, ಆಕೆಯ ಹೆಸರು ನಾವು ಪ್ರಸ್ತಾಪನೆ ಮಾಡ್ತಿರ್ತೇವೆ. ಏನು ಹೇಳ್ತಾಳಕ್ಕೆ ಅಕ್ಕ ಮಹಾದೇವಿ ಅಂತ ಕೇಳಿದ್ರೆ, ಯಾಕೆ ಅಕ್ಕ ಮಹಾದೇವಿ ಇಷ್ಟು ದೊಡ್ಡಕ್ಕೆ ಆದಳು? ನಮ್ಮ ಮಕ್ಕಳು ಯಾಕಾಗಲ್ಲ? ನಾವು ಯಾಕಾಗಲ್ಲ? ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡಿಕೊಂಡಾಗ ಗೊತ್ತಾಗ್ತದೆ. ಹಗಲು 4 ಜಾವ ಹಸನಕ್ಕೆ ಕುದಿವರು. ಅಕ್ಕ ಮಹಾದೇವಿಗೆ ನಮಗೆ ಏನು ವ್ಯತ್ಯಾಸ ಆಗ್ತದೆ ಅಂತ ಕೇಳಿದ್ರೆ, ಹಗಲು 4 ಜಾವ ಅಂತಂದ್ರೆ ಹಗಲಿನೊಳಗೆ 12 ತಾಸು. 12 ತಾಸು ಏನು ಮಾಡ್ತೇವೋ ನಾವು ಹಗಲಿನೊಳಗೆ 12 ತಾಸು ಅಂತಂದ್ರೆ ಬರೀ ಊಟಕ್ಕಾಗಿ, ಹೊಟ್ಟೆ ತುಂಬಿಸೋಳಕ್ಕಾಗಿ ದುಡಿತೇವು, ಕಷ್ಟಪಡ್ತೇವು, ಕಾಯಕ ಮಾಡ್ತೇವೆ. ಮಾಡೋದು ಎದಕ್ಕೆ? ಹಗಲಿನೊಳಗೆ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿನೇ ದುಡಿಯೋದು. ಮತ್ತು ಯಾವ ವಿಚಾರಗಳು ಇರಂಗಿಲ್ಲ. ಬೆಳಕು ಹರಿತು ಅಂದ್ರೆ ಏನು ಮನುಷ್ಯ ಏನು ಮಾಡ್ತಾನೆ? ಊಟ ಅಂತಾನೆ. ಹೊಟ್ಟಿಗೆ ಬೇಕು, ರೊಟ್ಟಿ ಬೇಕು, ಹಿಟ್ಟು ಬೇಕು ಹೊಟ್ಟಿಗೆ. ಬರೀ ಹೊಟ್ಟಿಗಾಗಿ ದುಡಿತಾನೆ 12 ತಾಸು ಮನುಷ್ಯ.
ಅಲ್ಲಿ ಭಗವಂತನನ್ನು ನಾಮಸ್ಮರಣೆ ಮಾಡಬೇಕು ಅನ್ನುವ ಮನೋಭಾವ ಬರಂಗಿಲ್ಲ ಅಂತ ಹೇಳ್ತಾಳೆ ಅಕ್ಕಮಾದೇವಿ. ಹಗಲು 4 ಜಾವ ಅಸನಕ್ಕೆ ಕುದಿವರು, ಇರಳು 4 ಜಾವ ವ್ಯಸನಕ್ಕೆ ಕುದಿವರು. ರಾತ್ರಿ 24 ತಾಸು, ರಾತ್ರಿ 12 ತಾಸು ತನ್ನ ಆಸೆ ಆಕಾಂಕ್ಷೆಗಳಿಗಾಗಿ ಮನುಷ್ಯ ರಾತ್ರಿ ದುಡಿತನ ಮತ್ತು ಅದನ್ನು ಮನುಷ್ಯನೊಳಗೆ ಏನೇನೋ ಭಾವನೆಗಳನ್ನು ತಂದುಕೊಂಡು ಅದರೊಳಗೆ ಜೀವನವನ್ನು ಕಳೀತಾನೆ. ಇದು ಹಗಲು ಮತ್ತು ರಾತ್ರಿ ಈ 24 ತಾಸು ಅವಧಿಯೊಳಗೆ ಒಮ್ಮೆಯಾದರೂ ಭಗವಂತನನ್ನು ನೆನೆಸಬೇಕು ಅನ್ನುವಂಥ ಭಾವ ಮನುಷ್ಯನಲ್ಲಿ ಬರಂಗೇ ಇಲ್ಲ, ಈ ಜೀವಿಯಲ್ಲಿ ಬರಂಗೇ ಇಲ್ಲ. ಅದಕ್ಕೆ ಹೇಳ್ತಾನೆ, ನೀನು ಒಂದು ವೇಳೆ ನೆನೆಸಿದ್ದಾದ್ರೆ, ಅದನ್ನು ಅನುಭವಿಸಿದಾದ್ರೆ, ಆ ಭಗವಂತನನ್ನು ಕರೆದಿದ್ದಾದ್ರೆ 24 ತಾಸು ಬೇಡ, ಕೆಲವು ಕ್ಷಣದೊಳಗೆ ಭಗವಂತನ ಕೃಪೆ ಆಗುತ್ತದೆ ಅನ್ನತಕ್ಕಂಥ ಅಕ್ಕಮಾದೇವಿ ಹೇಳುತ್ತಾಳೆ. ಹೆಂಗೆ ಅಗಸ ನೀರೊಳಗೆದ್ದು ಬಾಯಾರಿ ಸತ್ತಂತೆ. ನಮ್ಮ ಪರಿಸ್ಥಿತಿ ಏನಾಗಿರ್ತದೆ ಅಂತ ಕೇಳಿದ್ರೆ, ಅಸನ ವ್ಯಸನಗಳಿಗೆ ಬೆನ್ನತ್ತಿರ್ತೀವಿ. ಅಸನ ವ್ಯಸನಗಳಿಗೆ ನಿದ್ರಾ ಮೈಥುನ ಇವಕ್ಕೆಲ್ಲ ರಾತ್ರಿ ಬೆನ್ನತ್ತಿದ್ರೆ ಹಗಲ ಊಟ ನೀರಡಿಕೆ ಹಸಿವು ತೃಷಿಗಳಿಗೆ ಬೆನ್ನು ಹತ್ತಿ ಏನಾಗಿರ್ತೀವಿ, ನಾವು ಭಗವಂತನನ್ನು ಕಾಣಂಗಿಲ್ಲ ಅಂತ. ಹ್ಯಾಂಗೆ ಅಗಸಿನವ ಬಟ್ಟೆ ತೊಳಿತಕ್ಕಂಥವ ನೀರೊಳಗಿದ್ದು ಬಟ್ಟೆ ತೊಳಿತಾನ, ಆದ್ರೆ ಬಟ್ಟೆ ಸ್ವಚ್ಛ ಮಾಡ್ಲಿಕ್ಕೆ ನೀರು ಯೂಸ್ ಆಗ್ತವೆ, ಕುಡಿಲಿಕ್ಕೆ ನೀರು ಯೂಸ್ ಆಗಂಗಿಲ್ಲ. ಅವು ಕುಡಿಲಿಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನೆ, ಅಗಸ ನೀರೊಳಗಿದ್ದು ಬಾಯಾರಿಸ, ನೀರೊಳಗೆ ಅದನ, ಆದರೂ ಅವನಿಗೆ ಕುಡಿಲಿಕ್ಕೆ ನೀರ ಇಲ್ಲ ಅನ್ನುವ ಹಾಗೆ ನಿನ್ನಲ್ಲಿ ಮಲಿನತೆ ತುಂಬಿಕೊಂಡದ, ಮನುಷ್ಯನಲ್ಲಿ ಮಲಿನತೆ ತುಂಬಿಕೊಂಡದ. ನಾನು ನನ್ನವರು ತಂದು ಎಲ್ಲ ನನಗಾಗಬೇಕು, ಎಲ್ಲ ನನಗೆ ಇರಬೇಕು, ಊರವರೆಲ್ಲ ಯಾರೂ ನಮ್ಮ ಸಮೀಪ ಇರಬೇಕು, ಊರಾಗ ನಾನೇ ದೊಡ್ಡವಾಗಬೇಕು, ಅಧಿಕಾರದೊಳಗೆ ನಾನೇ ದೊಡ್ಡವಾಗಬೇಕು, 4 ಮಂದಿಯೊಳಗೆ ನಾನೇ ದೊಡ್ಡವಾಗಬೇಕು. ಇದು ಮನುಷ್ಯನ ಪ್ರವೃತ್ತಿ. ನಾನು ದೊಡ್ಡವಾಗ್ತೀನಿ ಅಂತ ಅಂದ್ರೆ ದೊಡ್ಡವಾಗಂಗಿಲ್ಲ. ನಾನು ದೊಡ್ಡವಾಗ್ತೀನಿ ಅಂದ್ರೆ ದೊಡ್ಡವಾಗಂಗಿಲ್ಲ. ದೊಡ್ಡವರು ನಾವಾಗಬಾರದು, ದೊಡ್ಡವರು ಸಮಾಜವನ್ನು ಮಾಡಬೇಕು. ನಮಗೆ ಸಮಾಜ ನಮಗೆ ದೊಡ್ಡವರಾಗಬೇಕಾದ್ರೆ ನಾವು ಏನು ಮಾಡಬೇಕು, ನಿಸ್ಪೂರತೆಯಿಂದ ಯಾವುದೋ ಆಸೆ ಇಟ್ಟುಕೊಳ್ಳಾರ್ದಂಗೆ ನಾವು ಸೇವಾ ಮಾಡಿದೆವಂದ್ರೆ ನಾವು ದೊಡ್ಡವರಾಗ್ತೇವೆ. ಬಸವಣ್ಣ ಹೇಳ್ತಾನೆ ನೋಡ್ರಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿ. ನಾವು ಎಲ್ಲಿ ತನಕ ಸಣ್ಣವರಾಗಲ್ಲೋ ಅಲ್ಲಿ ತನಕ ನಾವು ದೊಡ್ಡವರಾಗಲ್ಲ. ನಾವು ದೊಡ್ಡವರಾಗಬೇಕಾದ್ರೆ ಮೊದಲು ಸಣ್ಣವರಾಗಬೇಕು. ನಾವು ಸಣ್ಣವರಾದೇವಂದ್ರೆ ದೊಡ್ಡವರು ಸಮಾಜ ಮಾಡ್ತು. ಆ ನಿಟ್ಟಿನೊಳಗೆ ಮನುಷ್ಯ ಏನೆಲ್ಲ ಅಪೇಕ್ಷೆ ಮಾಡ್ತಾನೆ, ಏನು ಕೊಟ್ಟರು ಅಲ್ಲ ಅನ್ನಂಗಿಲ್ಲ, ಬೇಕಾದಷ್ಟು ಕೊಟ್ರಿ. ಮನುಷ್ಯನ ಬದುಕು ಎಷ್ಟು? ಕೇವಲ 100 ವರ್ಷ. ಈ 100 ವರ್ಷದ ಅವಧಿಯೊಳಗೆ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ, ಆದರೂ 100 ವರ್ಷ. 100 ವರ್ಷದೊಳಗೆ 10 ವರ್ಷಕ್ಕೆ ಹೋಗಬಹುದು, 20 ವರ್ಷಕ್ಕೆ ಹೋಗಬಹುದು, 30ಕ್ಕೆ ಹೋಗಬಹುದು. ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಆದರೂ ಕೂಡ ಕೆಲಸ ಮಾಡಬೇಕಾದ್ರೆ, ಕಾಯಕ ಮಾಡಬೇಕಾದ್ರೆ ನಾನು 100 ವರ್ಷ ಇರ್ತೀನಿ ಅಂತ ದುಡಿಬೇಕಂತ, 100 ವರ್ಷ ಇರ್ತೀನಿ ಅಂತ ದುಡಿಬೇಕಂತ. ಆದರೆ ದಾನ ಧರ್ಮ ಪುಣ್ಯ ಪರೋಪಕಾರವನ್ನು ಮಾಡಬೇಕಾಗಿತ್ತು ಅಂದ್ರೆ ನಾನು ಈಗ ಸಹಿತನೋ ಇನ್ನೊಂದು ಗಳಿಗೆಗೆ ಸಹಿತನೋ ಗೊತ್ತಿಲ್ಲ, ಈ ಅವಕಾಶ ಸಿಕ್ಕಾದ ನನ್ನ ಸೇವೆ ಮಾಡಬೇಕು ಅನ್ನುವಂಥ ಭಾವವನ್ನು ವ್ಯಕ್ತ ಮಾಡಿಕೊಂಡು ಸೇವಾ ಮಾಡಬೇಕಂತ. ಈ ರೀತಿಯಲ್ಲಿ ನಾವು ಬದುಕಿದ್ದಾದ್ರೆ ಭಗವಂತ ಯಾವ ಕಾಲಕ್ಕೂ ಕೂಡ ನಮಗೆ ಕೊರತೆ ಮಾಡೋಂಗಿಲ್ಲ. ಇದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಅನ್ನಿಸ್ತದೆ ಏನಂತಂದರೆ, ನಮಗೇನೂ ಇಲ್ಲ, ನಾವು ಬಡವರಿದ್ದೆವು,
ನಮ್ಗೆ ಭಗವಂತ ಕಷ್ಟ ಕೊಟ್ಟಾನ, ತ್ರಾಸು ಕೊಟ್ಟಾನ, ನಮಗೆಲ್ಲ ಪರಿಸ್ಥಿತಿ ಸರಿ ಇಲ್ಲ ಅಂತ. ನಿಮಗೊಂದೇ ಒಂದು ಮಾತುಗಳನ್ನು ಹೇಳ್ತೀನಿ. ನಾವು ವೇದಿಕೆ ಮೇಲೆ ಕೂತ್ಕೊಂಡು ಯಾರೂ ಬಡವರಲ್ಲ, ಇದನ್ನು ಧ್ಯಾನದೊಳಗೆ ಇಟ್ಕೊಳ್ರಿ. ಯಾರೂ ಬಡವರಲ್ಲ. ಹೃದಯ ಶ್ರೀಮಂತಿಕೆ ಇರಬೇಕು. ನಾವು ಬಡತನ ಬರೋಂಗಿಲ್ಲ. ಬಡತನ ಏನಾದರೂ ಬರ್ತದಂದ್ರೆ ನಾವು ಮಾಡಿದ ಕರ್ಮ, ಯಾವ ಜನ್ಮದ ಕರ್ಮದು ಜನ್ಮ ಜನ್ಮಾಂತರವಾಗಿ ಹತ್ಕೊಂಡು ಬರ್ತದದು. ಒಂದಿದ್ದೇ ಅಲ್ಲ, ಈಗಿಂದೇ ಅಲ್ಲ. ನಮ್ಮ ಅನೇಕ ವಿಚಾರಗಳು ಬರ್ತಾವೆ. ಅವನ್ನೆಲ್ಲ ಕತೆ ಹೇಳ್ಕೊತ ಹೋದ್ರೆ ಹೋಗ್ಬಿಡ್ತದೆ ಮುಂದಕ್ಕೆ. ಆದರೆ ಇಷ್ಟೇ ಜನ್ಮ ಜನ್ಮಾಂತರದ ಏನು ಕರ್ಮಗಳಿರ್ತಾವ, ಆ ಕರ್ಮದ ಫಲವನ್ನು ನಾವು ಈ ಜನ್ಮದಾಗ ಅನುಭವಿಸ್ತಿರ್ತೀವಿ. ಅದಕ್ಕೆ ಒಂದೇ ಅಪೇಕ್ಷೆ ಮಾಡೋದು, ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡು, ನನಗೂ ಒಳ್ಳೆಯದು ಮಾಡು ಅಂತ ಬೇಡುವುದಷ್ಟೇ. ಯಾವಾಗ ಈ ಮಾತನ್ನು ಅಂದ್ರಿ ಅಂದರೆ ಭಗವಂತ ಯಾವ ಕಾಲಕ್ಕೂ ನಮಗೆ ಅನ್ಯಾಯ ಮಾಡೋಂಗಿಲ್ಲ. ಸುಮ್ಮನೆ ವಿಚಾರ ಮಾಡಿರಿ. ನೀವು ಮಕ್ಕಳು ಮದುವೆ ಮಾಡ್ತಿರ್ತೀರಿ. ಮಕ್ಕಳು ಮದುವೆ ಮಾಡೋ ಕಾಲಕ್ಕೆ ಕೈಯೊಳಗೆ ರೊಕ್ಕಿಲ್ಲ, ಯಾರೋ ಕೊಡ್ತೀನಿ ಎಂದಿದ್ರು, ಕೊಡಲಿಲ್ಲ. ಆವಾಗ ದುಃಖ ಆಗ್ತದೆ, ತ್ರಾಸಾಗ್ತದೆ. ಆ ಸಂದರ್ಭದೊಳಗೆ ಅವ್ರನ್ನೂ ಬೈತೀರಿ. ಯಾವ ಕೊಡ್ತೀನಿ ಎಂದಿರ್ತಾನಲ್ಲ ಅವನ್ನೂ ಬೈದಿರ್ತೀರಿ. ಆಮೇಲೆ ಭಗವಂತನನ್ನೂ ಬೈತೀರಿ. ನಮ್ಮನ್ನು ಯಾಕೆ ಹುಟ್ಟಿಸ್ದ, ಎದರ ಸಲುವಾಗಿ ಹುಟ್ಟಿಸ್ದ, ಅವ ದೇವ್ರ ಅಂಥವದನ, ಇಂಥವದನ, ಹಂಗದನ, ಹಿಂಗದನ ಅಂತ ಬೈತಿರ್ತೀವಲ್ಲ. ಅಲ್ಲಿ ನಿಮ್ಮಲ್ಲಿ ಬೈಯಲ್ ಬಿಡ್ರಿ. ನೀವು ನಮ್ಮ ಕಡೆ ಬೈತಿರ್ತಾರೆ. ಆ ಬೈಯುವಂಥ ವಿಚಾರ ಸುಮ್ಮನೆ ಸ್ವಲ್ಪ ನಾವು ಅವಲೋಕನೆ ಮಾಡ್ಕೊತೀವಿ. ನಮ್ಮ ಕೆಲಸ ಆಗಿಲ್ಲ ಅಂತ ಬೈದಿರ್ತೀವಿ. ಆದರೆ ಭಗವಂತ ಏನು ಮಾಡ್ತಾನೋ ಗೊತ್ತಾನೋ, ದೇವರಾಗಿಲ್ಲ ಅಂತ ತಿಳ್ಕೊಂಡಾಗ ದೇವರ ಗೆಳೆಯರ ರೂಪದಾಗ ಬರ್ತಾನೆ, ದೇವರ ವ್ಯಕ್ತಿ ರೂಪದಾಗ ಬರ್ತಾನೆ, ದೇವರ ಬೀಗರ ರೂಪದೊಳಗೆ ಬರ್ತಾನೆ. ದೇವರು ಸಹಾಯ ಮಾಡೋಕ್ಕೆ ಯಾವುದೋ ರೂಪದೊಳಗೆ ಬಂದು, ಯಾಕ್ರಿ ಹಿಂಗೆ ಕುಂತೀರಿ ಅಂತಂದಾಗ ಹಿಂಗಾಗೈತಿ, ಆಯ್ತು ಬಿಡ್ರಿ ನಾನು ಕೊಡ್ತೀನಿ ಅಂತ ಹೇಳಿ ನಿಮಗೆ ಬಂದಿರತಕ್ಕಂಥ ದುಃಖವನ್ನು ದೂರ ಮಾಡಿ ಆ ಕೆಲಸವನ್ನು ದೂರ ಮಾಡ್ತಾನಲ್ಲ, ಆ ಕೆಲಸವನ್ನು ಸಾಗಿಸ್ಕೊಡ್ತಾನಲ್ಲ ಅಂದ್ರೆ ದೇವ್ರು ಇಲ್ಲ ಅಂತ ಯಾಕೆ ನಾವು ಅನ್ಕೋಬೇಕು? ದವಾಖಾನಿಗೆ ಹೋಗಿರ್ತೀವಿ. ದವಾಖಾನಿಗೆ ಹೋದಾಗ ರೊಕ್ಕ ಇರಂಗಿಲ್ಲ. ಹೆಂಗೆ ಮಾಡೋದು ಬಿಟ್ರೆ ಪೇಷಂಟ್ ಸೈತದ. ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಯಾರೋ ನಮಗೂ ಗೊತ್ತಿರಲಾರ್ದವರು ಎಲ್ಲೋ ದೂರಿನ ವ್ಯಕ್ತಿಗಳು ಬಂದು ನಮಗೆ ಹೇಳ್ತಾರೆ, ಯಾಕ್ರಿ ಇಲ್ಲಿದ್ರಿ ಅಂತ. ಎಂದೋ ಒಮ್ಮೆ ನೋಡಿರ್ತಾರೆ ಅವರು. ಹಿಂಗಾಗ್ಯದ್ರಿ, ಹಿಂಗಾಗ್ಯದ. ಹೌದ್ರಿ, ಎಲ್ಲ ನಿಮಗೆ ಚಲೋ ಅದಾಗಿಲ್ಲ, ಏನಾರು ಕಂಬಿದ್ರಿ ಹೇಳ್ರಿ, ಸಾಯಿಸಕ್ಕಾರ ಬೇಕಾದ್ರೆ ಹೇಳ್ರಿ ಅಂತ. ಹಾಗಾದ್ರೆ ಅವ ದೇವರಲ್ಲೇನು ನಿಮ್ಮ ಪಾಲಿಗೆ? ದೇವರ ಎಲ್ಲರ ಪಾಲಿಗಿರ್ತಾನೆ. ಸಮಾಧಾನ, ತಾಳ್ಮೆ ಇದು ನಮಗೆ ಬೇಕು. ಈ ಸಮಾಧಾನ, ತಾಳ್ಮೆ ಅನ್ನತಕ್ಕಂಥದ್ದು ನಾವು ಪಡ್ಕೋಬೇಕಾಗಿತ್ತು ಅಂದ್ರೆ ಮಹಾತ್ಮರು, ಶರಣರು, ಸಂತರು, ಯೋಗಿಗಳ ಹತ್ತಿರ ಆಶೀರ್ವಾದ ಪಡಿಬೇಕು. ಈ ಆಶೀರ್ವಾದ ಅನ್ನತಕ್ಕಂಥದ್ದು ಕಣ್ಣಿಗೆ ಕಾಣಲ್ಲ, ಕೆಲಸ ಮಾಡುತ್ತದೆ. ಇದು ನಾನು ಕಂಡುಂಡ ಅನೇಕ ವಿಚಾರಗಳದಾವೆ. ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ, ಏನೇನೋ ಕುಂದುಕೊರತೆಗಳನ್ನೇ ಹೇಳ್ತಾರೆ. ಆದರೂ ಆ ಕುಂದುಕೊರತೆಗಳನ್ನು, ಕಷ್ಟಗಳನ್ನು ಅದನ್ನೆಲ್ಲ ದೂರ ಮಾಡ್ತಾನೆ ಭಗವಂತ. ಯಾವ ರೂಪದಾಗ ದೂರ ಮಾಡ್ತಾನೋ, ಯಾವ ರೂಪದಾಗ ನಮಗೆ ಆಶೀರ್ವಾದ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಮಠದ ಮುಂದೆ ಹಾಯಬೇಕು, ಪೊಲೀಸ್ ಸ್ಟೇಷನ್ ಹಿಂದೆ ಹಾಯಬೇಕು. ಮಠದ ಹಿಂದೆ ಹಾಯಬಾರ್ದು, ಪೊಲೀಸ್ ಸ್ಟೇಷನ್ ಮುಂದೆ ಹಾಯಬಾರ್ದು. ಪೊಲೀಸ್ ಸ್ಟೇಷನ್ ಮುಂದೆ ಮ್ಯಾಗ ನೀವು ಒಮ್ಮೆಬಿಟ್ಟು 2 ಸಾರಿ ಹಾಯ್ದ್ರಿ ಅಂದ್ರೆ ಪೊಲೀಸ್ ಕೇಳ್ತಾನೆ, ಏಯ್ ಬಾಯ್ಲಿ, ಯಾರನೇ? ನಾ ಇಂಥವ್ರ ಮಗ. ಇಲ್ಲಿಗೆ ಯಾಕೆ ಬಂದೆ? ಎದಕ್ಕೆ ಬಂದೆ? ಏನು ಕೆಲಸ ಇತ್ತು? ಯಾರು ಕಳಿಸಿದ್ರು? ಇವೆಲ್ಲ ಚೌಕಶಿ ಆಗ್ತವೆ. ಹೌದಾ? ಮತ್ತು ಮಠದ ಹಿಂದೆ ಜರ್ನಿ ಹಾಯ್ದೆ ಅಂದ್ರೆ ಮಠದ ಮುಂದೆ ಏನು ಕೆಲಸ ನಡೀತದೆ, ಗುರುಗಳು ಯಾರಿಗೇನು ಆಶೀರ್ವಾದ ಮಾಡ್ತಾರೆ ನೋಡೋಕ್ಕೆ ಸಿಗಲ್ಲ. ಬೇಡ, ಗುರುಗಳು ಯಾವ ರೂಪದೊಳಗೆ ಆನಂದವಾಗಿರ್ತಾರೆ, ನಿನ್ನ ದೈವ ಯಾವಾಗ ತೆಗಿತದೋ ಗೊತ್ತಾಗಲ್ಲ. ಅವರ
ಪಾದಕ್ಕೆ ಬಿದ್ದು ಕೈ ಮುಗಿದು ಪ್ರಾರ್ಥನೆ ಮಾಡಿದೆ ಅಂದರೆ ಯಾಕೆ ಜನ್ಮ ಜನ್ಮಾಂತರದ ದುಃಖ ದಾರಿದ್ರ್ಯ ಕಷ್ಟ ಹೋಗಬಾರದು? ಅದಕ್ಕೂ ಗುರುಗಳ ಹತ್ರ ಯಾವಾಗೂ ಹೋಗ್ತಿರ್ಬೇಕು. ನಾವೆಲ್ಲ ಈಗೆಲ್ಲ ಬಿಟ್ಟುಬಿಟ್ಟಿದ್ದೇವ್ರಿ, ಗುರುಗಳು ಇಲ್ಲ, ಮಠ ಇಲ್ಲ, ದೇವರಿಲ್ಲ. ದಯವಿಟ್ಟು ಅದನ್ನು ಮಾಡಬೇಡ್ರಿ. ಎಲ್ಲಿ ತನ ನಿಮಗೆ ದೈವ ಭಕ್ತಿ ಇರ್ತದೆ, ಗುರುವಿನ ಆಶೀರ್ವಾದ ಇರ್ತದೆ, ಗುರುವಿನ ಅಂತಃಕರಣ ಇರ್ತದೆ, ಅಲ್ಲಿವರೆಗೆ ನೀವು ಸುಖದಿಂದಿರ್ತೀರಿ. ಯಾವಾಗ ಇದು ಕಡಿಮೆ ಆತು ಅಂತಂದ್ರೆ ಯಾರೂ ಹಿಡಿಯಲ್ಲ. ಹಿಡಿತಕ್ಕಂಥವನೇ ಭಗವಂತ. ಅವ ಯಾರು ಅಂದ್ರೆ ಗುರು ಒಬ್ಬನೇ. ಕಷ್ಟದೊಳಗೆ ನಿಮಗೆ ಸಹಾಯ ಮಾಡತಕ್ಕಂಥವನೇ ಅವನೇ. ನಿಮ್ಮ ಕಷ್ಟಕ್ಕೆ, ನಿಮ್ಮ ತ್ರಾಸಿಗೆ ನೋವು ಪಟ್ಟುಕೊಂಡು, ಸಂಕಟ ಪಟ್ಟುಕೊಂಡು ಏನಾದರೂ ತನ್ನ ಕೈಲೇ ಆಗಿ ಆಶೀರ್ವಾದ ಮಾಡತಕ್ಕಂಥವನೇ ಗುರು ಅಂತ. ಗುರುವಿನ ಆಶೀರ್ವಾದ ಪಡ್ಕೊಂಡು ಎಲ್ಲನೂ ನಮ್ಮ ಮನೆಯಾಗ ಏನೂ ಇಲ್ಲ, ಗುರುಗಳೇ ದುಡ್ಡು ತಂದು ಕೊಡ್ರಿ ಅಂತಂದ್ರೆ ಅಲ್ಲ. ಗುರುವಿನ ಆಶೀರ್ವಾದ ಪಡ್ಕೊಂಡು ನೀವು ಕಾಯಕ ಮಾಡಿದ್ರಿ ಅಂದ್ರೆ 100 ರೂಪಾಯಿ ಬೆಳೀತಿದ್ರಿ ಅಂದ್ರೆ 200 ರೂಪಾಯಿ ಲಾಭ ಆಗ್ತದೆ. 1000 ರೂಪಾಯಿ ಬೆಳೀತಿದ್ರಿ ಅಂದ್ರೆ 10,000 ರೂಪಾಯಿ ಲಾಭ ಆಗ್ತದೆ. ಹಿಂಗೆ ಗುರುಗಳ ಆಶೀರ್ವಾದ ಆಗ್ತದೆ. ಆ ನಿಟ್ಟಿನೊಳಗೆ ಈ ಅಗರ ಕೇಳಿದ ಸದ್ಭಕ್ತರು ಭಾಳ ಒಳ್ಳೆಯವರು. ನೀವೆಲ್ಲ ನಮ್ಮ ಮಾನ್ಯ ನಡೀತಕ್ಕಂಥ ಈಗ 3 ತಿಂಗಳ ಹಿಂದೆ ಭಾಳ ದೊಡ್ಡ ಪ್ರಮಾಣದೊಳಗೆ ನಮ್ಮ ಷಷ್ಠಬ್ದಿ ಸಮಾರಂಭ ಮಾಡಿದ್ರಿ. ಆ ಕಾಲದೊಳಗೆ ನಾವೆಲ್ಲ ಕೆಲವರೆಲ್ಲ ಹಿರಿಯರು, ನಮ್ಮ ಮುತ್ತೇಗೌಡ ಆಗಲಿ, ನಮ್ಮ ವಿಟ್ಟುಗೌಡ ಆಗಲಿ, ನಮ್ಮ ಮಂಡಪ ಸೌಕರ್ ಆಗಲಿ, ನಮ್ಮ ಹವಳಗಿ ಗುರು ಆಗಲಿ, ನಮ್ಮ ಇನ್ನೂ ಹೆಸರು ಹೇಳಿಲ್ಲ ತಪ್ಪು ತಿಳ್ಕೊಬೇಡ್ರಿ, ಹೆಸರು ಬರಲ್ಲ ಗಬಗಪ್ಪ. ನಮ್ಮ ಸದ್ಭಕ್ತರು ಭಾಳಷ್ಟು ಜನ ಇಲ್ಲೆಲ್ಲ ಕರ್ಕೊಂಡು ಬಂದು ತಮ್ಮ ಮನೆಗೆಲ್ಲ ಕರ್ಕೊಂಡು ಹೋಗಿ ಗುರುಗಳ ಪಾದಪೂಜೆ ಮಾಡಿಕೊಂಡು ನಿಮ್ಮ ಕೈಲಿ ಆದಷ್ಟು ಭಾಳಷ್ಟು ಅಷ್ಟೇ ಅಲ್ಲ, ಶಕ್ತಿ ಮೀರಿ ನಮಗೆ ಸಹಾಯ ಸಹಕಾರ ಈ ಅಗರ ಕೇಡದವರು ಸಲ್ಲಿಸಿರಿ. ಭಕ್ತಿ ಅಂತಂದ್ರೆ ಅಗರ ಕೇಡ ಅಂತ ಅನ್ಬೋದು. ನೀವು ಮಾಡ್ತೀರಿ, ಮಾಡುವಂಥ ಹುಮ್ಮಸ್ಸೂ ಅದ. ಸ್ವಲ್ಪ ಜಾಗ್ರ ಆಗಬೇಕಾಗ್ಯದ ನಮ್ಮ ಧರ್ಮದವರು ಸ್ವಲ್ಪ ಜಾಗ್ರ ಆಗಬೇಕು. ಜಾಗ್ರ ಆಗಲಿಲ್ಲ ಅಂದ್ರೆ ಯಾವ ಗುಡಿ ಗುಂಡಾರಗಳು ಜಾಗ್ರ ಆಗಲ್ಲ. ನೀವು ಜಾಗ್ರ ಆಗಬೇಕು, ನೀವು ಎಚ್ಚೆತ್ಕೋಬೇಕು. ಯಾಕಂದರೆ ಕೊಡುವಂಥ ಮನಸ್ಸದ, ಮಾಡುವಂಥ ಮನಸ್ಸದ. ಯಾಕೋ ಸ್ವಲ್ಪ ಹಿಂದೆ ಮುಂದೆ ತುಳ್ಯಾಕತ್ತೀರಿ, ಅದನ್ನು ಬದಿಗಿಟ್ಟು ನಾವು ಒಳ್ಳೆಯ ಕೆಲಸ ಮಾಡ್ತೇವೆ, ಗುರುವಿನ ಆಶೀರ್ವಾದ ಇರಲಿ ಅಂತ ಮನುಷ್ಯನೊಳಗೆ ಭಾವನೆ ಮಾಡಿಕೊಂಡು ಕೆಲಸ ಮಾಡಿದ್ರಿ ಅಂದ್ರೆ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತು ಹೇಳಿ ಅಗರ ಕೇಳದ ಸದ್ಭಕ್ತರು ನಮ್ಮ ಮಠದ ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಾಯ ಸಹಕಾರ ಸಲ್ಲಿಸಿರಿ. ನಿಮ್ಮ ಭಕ್ತಿ ಭಾಳ ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ದೊಡ್ಡ ಊರದ ಈ ದೊಡ್ಡ ಊರಿನೊಳಗೆ ದೊಡ್ಡ ಗುಣಗಳು ಬರಲಿ. ಆ ದೊಡ್ಡ ಗುಣಗಳ ಮುಖಾಂತರವಾಗಿ ಊರಿಗೆ ದೊಡ್ಡ ಸಹಾಯ ಸಹಕಾರ ಹೊರಹೊಮ್ಮಲಿ. ಈ ಮಠ ನಿಮ್ಮ ಮಠ, ಈ ಸ್ವಾಮಿಗಳು ನಿಮ್ಮ ಸ್ವಾಮಿಗಳು. ನಮ್ಮ ಅಪ್ಪಗಳು ಸಿಟ್ಟು ಬರ್ತದೆ, ನಮ್ಮ ಅಪ್ಪಗಳಿಗೆ ಸಿಟ್ಟು ಭಾಳ. ಸಡಾನೆ ಸಿಟ್ಟಿಗೆ ಬರ್ತಾರೆ, ಅಷ್ಟೇ ದೌಡ ಕರಗುತ್ತಾರೆ. ಆದ್ರೆ ಅವ್ರು ಅಂತಾರಂಥೇಳಿ ಯಾರೂ ತಪ್ಪು ತಿಳ್ಕೋಬಾರ್ದು. ಯಾಕಂದ್ರೆ ಗುರುವಿನ ಕರ್ತವ್ಯ ಏನು ಅಂತಂದ್ರೆ ಎಲ್ಲಿ ತಪ್ಪು ನಡೀತದೆ ಸಿಟ್ಟು ಮಾಡಬೇಕಾಗ್ತದೆ. ಎಲ್ಲಿ ತಪ್ಪು ನಡೀತದೆ ಅಲ್ಲಿ ಸಿಟ್ಟು ಮಾಡಬೇಕು. ಮತ್ತು ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ ಮತ್ತೆ ಧರ್ಮದ ಮಾರ್ಗಕ್ಕೆ ಹಚ್ಚುವಂಥದ್ದು. ಪೂಜ್ಯರು ಸಣ್ಣವರಿದ್ದರೂ ಕೂಡ ಭಾಳಷ್ಟು ನಿಮ್ಮ ಊರಿನ ಮೇಲೆ, ನಿಮ್ಮ ಮೇಲೆ ಭಾಳ ಅಂತಃಕರಣ ಅವ್ರದ್ದು. ಅವರಿಗೆ ಸ್ಕೋಪ್ ಕೊಡ್ರಿ, ಅಂದರೆ ಬೆಂಬಲ ಕೊಡ್ರಿ. ಅವ್ರಿಗೆ ಒಂದಿಷ್ಟು ಬೆಂಬಲ ಕೊಟ್ಟರೆ ಇವು ಉತ್ಸಾಹಿ ಸ್ವಾಮಿಗಳು. ನಾನು ನಿಮಗೆ ಇನ್ನೊಂದು ಮಾತು ಹೇಳುತ್ತೀನಿ. ಈಗ ನಾ ಏನಾರ ಕೆಲಸ ಮಾಡ್ಬೇಕಂದ್ರೆ ನನಗಾಗಲ್ಲ, ಆತತ್ ನಡ್ರಿ ಅಂದ್ರೆ ನಾವು ತೇಕ ಬರ್ತದೆ. ಈಗ
ಭಾಳಷ್ಟು ನಡೆದೇವಂದ್ರೆ ನಮಗೂ ತೇಗ ಬರ್ತದೆ. ಯಾಕಂದ್ರೆ ಅದು ಗುಣಧರ್ಮ, ವಯಸ್ಸಿನ ಗುಣಧರ್ಮ. ಏನಾದರೂ ಮಾಡಬೇಕಂದ್ರೆ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ತಾರಪ್ಪ. ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೆ ಯುವಕರಿಗೆ ನೀವು ಬೆಂಬಲ ಕೊಟ್ರಿ ಅಂದ್ರೆ, ಯುವ ಸ್ವಾಮಿಗಳಿಗೆ ಬೆಂಬಲ ಕೊಟ್ರಿ ಅಂದ್ರೆ, ಯುವ ಸ್ವಾಮಿಗಳಿಂದ ಕೆಲಸ ತೋರಿ. ನಾನು ಯಾವಾಗ ಅವ್ರಂಗಿದ್ದಾಗ ನಾನು ಏನೇನೋ ಮಾಡ್ಬೇಕಂತ ಮಾಡಿದೆ, ಏನೇನೋ ಮಾಡಬೇಕು, ಎಲ್ಲೆಲ್ಲೇ ತಿರುಗಬೇಕು, ಹೆಂಗೆಂಗೋ ಮಾಡ್ಬೇಕು. ಆವಾಗ ಸಮಾಜ ನಮ್ಮನ್ನು ಸ್ಪಂದಿಸಲ್ಲ. ಯಾವಾಗ ನಮ್ಗೆ ಬ್ಯಾಡ ಅಂತ ನಾವು ಸಮಾಜ ದೂರ ಸರಿಸ್ತೇವೆ, ಆವಾಗ ಸಮಾಜ ಏನು ಮಾಡ್ತದೆ, ನೀವು ಬೇಕ್ರಿ ಅಂತ ಬೆನ್ನು ಹತ್ತದ. ಆವಾಗ ಬೆನ್ನು ಹತ್ತದಾಗ ಅಲ್ಲಿ ಏನಾಗ್ತದೆ, ನಾವು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ತಾಕತ್ತಿರಂಗಿಲ್ಲ, ಉತ್ಸಾಹ ಇರಂಗಿಲ್ಲ. ಅದಕ್ಕೆ ಈಗೆಲ್ಲ ಕೂತಿರ್ತಕ್ಕಂಥ ವೇದಿಕೆ ಮ್ಯಾಗ ಕೂತವರೆಲ್ಲ ಯೋಗ ಉತ್ಸಾಹಿ ಸ್ವಾಮಿಗಳು, ಇವರಿಗೆ ಸ್ಕೋಪ್ ಕೊಡಬೇಕು. ಸಮಾಜ ಸ್ಕೋಪ್ ಕೊಡ್ತು ಅಂತಂದ್ರೆ ನೀವು ಏನು ಮಾಡಬೇಕಂತೀರಿ ಅದನ್ನು ಮಾಡಿ ತೋರಿಸ್ತಾರೆ. ಆ ಶಕ್ತಿ ಪೂಜ್ಯರಲ್ಲಿ ಅದ. ನಮ್ಮ ಶರಣರು ಹೇಳುತ್ತಾರೆ, ಕಾಮಧೇನು ಕಲ್ಪತರು ಕಾಡ ಮರವಾಗಬಹುದೇ, ಕಲ್ಪತರು ಕಾಡ ಮರವಾಗಬಹುದೇ, ಕಾಮಧೇನು ಕಾಡ ಪಶುವಾಗಬಲ್ಲುದೇ. ಹೀಗೆ ಒಮ್ಮೆ ಶರಣರ ಕರಕಮಲದಲ್ಲಿ ಉದಯರಾದ ಮೇಲೆ ಮತ್ತೆ ಮಾನವರಾಗಬಹುದೇ ಅಂತ ಹೇಳ್ತಾರೆ. ಇದರ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ವ್ಯಕ್ತಿ ಸಾಣದು ದೊಡ್ಡದು ಅಂತಲ್ಲ. ಒಮ್ಮೆ ಗುರುಗಳ ಹಸ್ತಸ್ಪರ್ಶ ಮಸ್ತಕದ ಮೇಲೆ ಆತು, ಅವರ ಅಂತಃಕರಣ ಕೃಪಾದೃಷ್ಟಿ ಒಮ್ಮೆ ಆತು ಅಂತಂದ್ರೆ ಹೇಗಾಗ್ತದಂತ ಕೇಳಿದ್ರೆ, ಕಲ್ಪ ತರು ಕಾಡ ಮರವಾಗಬಲ್ಲದೆ. ಅಂದ್ರೆ ಒಂದು ಈ ಬೇವಿನ ಗಿಡದ ಕೆಳಗೆ ಹೋಗಿ ನಾವು ಕುತ್ಕೊಂಡು ಅದು ಕಲ್ಪತರು ವೃಕ್ಷಗಿತ್ತು ಅಂತಂದ್ರೆ ನಾವು ಬೇಡಿದ್ದು ಕೊಡ್ತದಂತ. ಕಾಮಧೇನು ಹತ್ರ ಹೋಗಿ ನಾವು ಏನು ಅಪೇಕ್ಷೆ ಮಾಡ್ತೀವೋ ಅದನ್ನು ಕೊಡ್ತದಂತ. ಈ ಎಲ್ಲವನ್ನ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಪಾಪ ತಾಪ ಕೋಪವನ್ನು ಕಳಿತಕ್ಕಂಥದ್ದು ಅದು ಎಲ್ಲಾದರೂ ಅದರಂದ್ರೆ ಗುರುವಿನ ಚರಣದೊಳಗಿರ್ತದೆ, ಗುರುವಿನ ಆಶೀರ್ವಾದದೊಳಗಿರ್ತದೆ. ಅಂಥ ಆಶೀರ್ವಾದ ನೀವು ಪಡೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಎಲ್ಲ ಅಗರಕ್ಕಿಡದ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದಾಗಲಿ, ತಾಯಿದರಿಗೆ ಒಳ್ಳೆಯದಾಗಲಿ, ತಂದೆಯವರಿಗೆ ಒಳ್ಳೆಯದಾಗಲಿ, ನಮ್ಮ ಯುವ ಮಕ್ಕಳಿಗೆ ಒಳ್ಳೆಯದಾಗಲಿ, ಮತ್ತು ಎಲ್ಲ ಈ ಊರಿಗೆ ಒಳಿತಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಈ ಮಠ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳಿಬೇಕಾಗ್ಯದ. ಅಲ್ಲಿ ಗದ್ದಿಗೆ ಅದು ಸ್ವಲ್ಪ ಗ್ವಾಡಿದ ಅಪ್ಪಗಳು, ನಾನು ಮೊನ್ನೆ ಅಂದೀನಿ, ಈ ಸಾರಿ ಏನೋ ಮಾಡ್ತೀನಿ ಅಂತಂದಾರೆ. ಗದ್ದಿಗೆ ಅದನ್ನು ಒಳಗಾಗ್ಯದ, ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಅನಾನುಕೂಲತೆ ಅದ. ಹೀಗಾಗಿ ಆ ಗದ್ದಿಗೆಯನ್ನು ಎಲ್ಲ ದರ್ಶನಕ್ಕೆ ಅನುಕೂಲ ಆಗಂಗೆ ಅದೊಂದಿಷ್ಟು ಮಾಡಿಕೊಡ್ಲಿಕ್ಕೆ ಭಕ್ತರಾದವರು ತಾವು ಸಹಾಯ ಸಹಕಾರ ಸಲ್ಲಿಸ್ರಿ. ನಿಮ್ಮ ಸಹಾಯ ಸಹಕಾರ ಭಾಳ ದೊಡ್ಡದದ, ನಿಮ್ಮ ಸಹಾಯ ಸಹಕಾರ ಬಹಳ ದೊಡ್ಡದದ. ನಾವು ನಿಮ್ಮ ಇದನ್ನು ಭಕ್ತಿಯನ್ನು ಪರೀಕ್ಷೆ ಮಾಡೋಂಗಿಲ್ಲ. ಅಲ್ಲಿ ಶಂಕರಲಿಂಗನ ತೇರು ಮಾಡಾಕತ್ತೀರಿ. ಮೊನ್ನೆ ಕೇಡಿಗೆ ಮಠದ ಕಾರ್ಯಕ್ರಮಗೂ ಕೂಡ ತಮ್ಮ ತನು ಮನ ಧನ ಸಲ್ಲಿಸಿರಿ. ಮತ್ತು ಅಲ್ಲಿ ಕೆಳಗೆ ಹಳೆಯ ಶಂಕರಲಿಂಗನ ಗುಡಿಯೂ ಕೂಡ ಅದನ್ನು ಜೀರ್ಣೋದ್ಧಾರ ಮಾಡಿರಿ. ಮತ್ತು ಅಲ್ಪ ಸ್ವಲ್ಪ ಊರೊಳಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ತಾವೆಲ್ಲ ಮಾಡ್ಕೊತ ಬಂದಿರಿ. ತಾವು ಮಾಡ್ತೀರಿ ಅನ್ನುವಂಥ ಭರವಸೆನೂ ಕೂಡ ನಮಗದೇ. ಅದು ಸುಂದರವಾಗಿ ಒಂದಿಷ್ಟು ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಗದ್ಗೆ ದರ್ಶನ. ಯಾಕಂದ್ರೆ ಒಂದು ಗದ್ಗೆಯೊಳಗೆ ಶಕ್ತಿ 2000 ವರ್ಷ ಇರ್ತದಂತೆ, 2000 ವರ್ಷ. ಅದಕ್ಕೆ ಅಂಥ ಗದ್ಗೆಯ ಅಂತಃಕರಣದ ಆಶೀರ್ವಾದ ನಿಮ್ಮ ಮೇಲೆ ಬೀಳಲಿಕ್ಕೆ ಅದು ಮುಕ್ತವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಾವು ಆ ಕೆಲಸಕ್ಕೆ ಮುಂದಾಗ್ರಿ. ನಮಗೂ ಏನಾರೇ ನೀವು ಹೇಳಿದ್ರೂ ಕೂಡ ನಾನು ಒಂದಿಷ್ಟು
ಕೆಲಸಕ್ಕೆ ಬಾ ಅಂದ್ರೂ ನಾನು ಬರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಸುಮ್ಮನೆ ಅಲ್ಪ ಸ್ವಲ್ಪ ಭಾಳ ಕೊಡಬೇಡ್ರಿ, ಸ್ವಲ್ಪ ಸ್ವಲ್ಪ ಕೊಡ್ರಿ. ನೀವು ಸ್ವಲ್ಪ ಕೊಟ್ಟರೂ ಕೂಡ ನಮ್ಮ ಕೆಲಸ ಆಗ್ತದೆ. ಅದಕ್ಕೆ ಆ ನಿಟ್ಟಿನೊಳಗೆ ತಾವೆಲ್ಲ ಭಕ್ತಿವಂತರು, ಅಗರ ಕೇಳಿದ ಸದ್ಭಕ್ತರು, ಭಾಳ ಭಕ್ತಿವಂತರು, ಭಾಳ ದೊಡ್ಡ ಇಲ್ಲೆಲ್ಲ ಹಿಂದೆ 15 ವರ್ಷದ ಹಿಂದೆ ಇದೆಲ್ಲ ಎಲ್ಲಿ ನೋಡ್ತಿರಲ್ಲ ಜನನೇ ಕಾಣ್ತಿತ್ತು. ಆ ಕಾಲದೊಳಗೆ ಸಾಧಾರಣ 15-16 ಲಕ್ಷ ರೂಪಾಯಿ ಪಟ್ಟಿ ಮಾಡಿ ಭಾಳ ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ಮಾಡಿದ್ರಿ. ಈಗ ಶಂಕರಲಿಂಗನ ತೇರನ್ನು ಮಾಡಾಕತ್ತೀರಿ. ಅಲ್ಲಿ ಆ ಹಳಿ ಶಂಕರಲಿಂಗನ ಗುಡಿನೂ ಅದನ್ನು ಭಾಳ ಸುಂದರವಾಗಿ ನಮ್ಮ ಗೌಡ್ರ ಮುಂದೆ ಮಾಡಿಕೊಂಡು ಒಂದಿಷ್ಟು ಮಂದಿ ಎಲ್ಲ ಭಾಳ ಚಲೋ ಕೆಲಸ ಮಾಡ್ಯಾರ. ಈಗ ಇದನ್ನು ಕೂಡ ಒಂದಿಷ್ಟು ಮುಂದಾಗಿ ಅದನ್ನು ಕೆಲಸ ಮಾಡುವಂಥದ್ದು ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನಾನು ಆ ಕಾರ್ಯಕ್ರಮಕ್ಕೆ ಗದ್ದಿಗೆ ಓಪನ್ ಮಾಡ್ಲಿಕ್ಕೆ ನಂದು ಕೂಡ 2001 ರೂಪಾಯಿ ನಾನು ದೇಣಿಗೆಯಾಗಿ ಕೊಡ್ತೀನಿ, ನೀವು ಕೊಡ್ರಿ. ನಮ್ಮ ಮಠದಿಂದ ನಾನು 2100 ರೂಪಾಯಿ ನಾನು ದೇಣಿಗೆಯನ್ನು ನಿಮ್ಮ ಮಠಕ್ಕೆ ಸಲ್ಲಿಸ್ತೀನಿ. ಅದು ನಿಲ್ಲಬಾರ್ದು ಅಂತ ನಾವು ಕೊಡೋದೇನು ಅಪ್ಪವ್ರಿ ಇದನ್ನು ಮಠ ಅದನ್ನು ಮಠ ಅಂತ ನೀವು ಅನ್ಬೋದು. ಆದರೆ ನೀವು ಮಾಡಾಕತ್ತಿರ್ತಿರಲ್ಲ, ನಿಮಗೆ ರೊಕ್ಕ ಕಮ್ಮಿ ಬೀಳಬಾರ್ದು. ನೀವು ಮಾಡುವಂಥ ಕೆಲಸಕ್ಕೆ, ಅದು ನಾವು ಮಾಡೋದಲ್ಲ, ನೀವು ಮಾಡುವಂಥ ಕೆಲಸಕ್ಕೆ ರೊಕ್ಕ ಕಮ್ಮಿ ಬೀಳಬಾರ್ದು. ನೀವು ಹಿಡಿದಿರುವಂಥ ಕೆಲಸ ಅದು ಯಶಸ್ವಿಯಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನಮ್ಮ ಮಠದಿಂದ ಕೂಡ ಕಾಣಿಕೆಯನ್ನು ಸಲ್ಲಿಸ್ತೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಗರ ಕೇಳದ ಸದ್ಭಕ್ತರು ಭಾಳ ಸುಖದಿಂದ ತಮ್ಮ ಜೀವನವಾಗಲಿ, ಫಲ ಬೆಳೀಲಿ, ನಿಮ್ಮ ಮಕ್ಕಳ ಮರಿ ವಿದ್ಯಾವಂತರಾಗಲಿ, ನಿಮ್ಮೆಲ್ಲ ಕೆಲಸಗಳು ಯಶಸ್ವಿಯಾಗಲಿ, ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಪ್ರಾಪ್ತವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. 15 ವರ್ಷದ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ 15 ವರ್ಷ ಇತ್ತು ನಮ್ಮೂರಾಗ ಈ ಪ್ರಭುಲಿಂಗೇಶ್ವರ ಪಟ್ಟಾಭಿಷೇಕ ಆಗಿ. ಇವತ್ತಿನ ವರ್ಷ 16ನೇ ವರ್ಷ. ಅವಾಗ ಈ ಕ್ಯಾಡಿಗೆ ಅಪ್ಪವರೇ ಬಂದು ಊರ ಮಂದಿಗೆಲ್ಲ ಕರೆಸಿ, ಇದು ನಮಗೆ ಮಠ ಅನ್ನೋದೇ ಗುರುತಿದ್ದಲ್ಲ, ವಿರಕ್ತ ಮಠ ಏನು, ಇದು ಏನು ಸುದ್ದಿ, ಇದು ಹ್ಯಾಂಗೆ ಅನ್ನೋದು. ಯಾಕಂದ್ರೆ ಆ ಮಠದ ಮರಿ ಲಿಂಗಾಯಿ ಕಾದಪ್ಲೆ ನಮ್ಮ ಮಠಕ್ಕೆ ಯಾರೂ ಮರಿ ಇದ್ದಿತ್ತಲ್ಲ. ಅವಾಗ ಈ ಪ್ರಭುಲಿಂಗೇಶ್ವರ ಸ್ವಾಮಿಗಳು ಭಾಳ ಸಣ್ಣವರಿದ್ದರು. ಸಣ್ಣವರಿದ್ದಕ್ಕರೆ ಅವರನ್ನು ಅವರು ಸೋದರ ಮಾವಾದಂಥ ಬಾಬು ಮಠ ಇವರು ಹಿರೇಮಠವರು ಶಿವರವರು ಆ ಸ್ವಾಮಿಗಳ ಬಳಿ ಹೋಗಿ ಅವರನ್ನು ಶಿವ ಮಂದಿರ ಕಳಿಸೋದಕ್ಕೆ ವಿಚಾರ ಮಾಡಿ, ಅವಾಗ ಒಂದು ಪಟ್ಟಾಭಿಷೇಕಿಂತ ಮೊದಲ 5-6 ವರ್ಷ ಶಿವ ಮಂದಿರ ಕಳಿಸಿದ್ರು. ಶಿವ ಮಂದಿರದಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ಇಲ್ಲಿ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು. ಅವಾಗ ನಮ್ಮೂರ ಹಿರಿಯರೆಲ್ಲ ಕರೆಸಿ ಸ್ವಾಮಿಗಳು ಅವತ್ತಿನ ದಿವಸ ಇದು ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು ನಮಗೆ ಗುರ್ತೇ ಇತ್ತಿಲ್ಲ. ಬರ್ರಿ, ನಾವು ಪಟ್ಟಿಗೆ ಬರ್ತೇವೆ, ನಾವು ಇದಕ್ಕೆ ಬರ್ತೇವೆ, ನಿಮ್ಮ ಜೋಡಿ ಎಲ್ಲ ಕೈ ಕೊಡಿಸ್ತೇವೆ, ನೀವು ನಮ್ಮ ಜೋಡಿ ಸಾಥ್ ಕೊಡಬೇಕು. ಅವಾಗ ನಾವು ಈ ಊರವರು ಸ್ವಾಮಿಗಳ ಮೇಲೆ ಒಜ್ಜಿ ಹಾಕಬಾರ್ದು ತಂದು ನಾವು ಪ್ರಯತ್ನ ಮಾಡಿ ಅವ್ರ ಮಾತನ್ನು ಸ್ವಲ್ಪ ಕೇಳಿಲ್ಲ. ಕೇಳಿಬಿಟ್ಟಕ್ಕೆ ಪಟ್ಟಿನೂ ನಮಗೆ ಕಡಿಮೆ ಇತ್ತು. ಅವರು ಊರೆಲ್ಲ ತಿರುಗಾಡಿದ್ರೆ ನಮಗಿನ್ನ ಆಳಾಗ 5-6 ಲಕ್ಷ ಪಟ್ಟಿ ಜಾಸ್ತಿ ಆಗಬೇಕಾಯಿತು. ನಾವು ನಮ್ಮ ಇದರಿಂದ ನಾವು ಎಲ್ಲೆಲ್ಲಿ ಕೂಡಿಸ್ಕೊಂಡು ತಂದು ಯಾರಿಗೆ ಒಜ್ಜೆ ಆಗ್ಬಾರ್ದು ತಂದು ಪಟ್ಟಿ ಮಾಡಿ ಸುಮಾರು 14 ಲಕ್ಷ ಚಿಲ್ಲರ ಅವತ್ತಿನ ದಿವಸ ನನಗೆ ಮತ್ತು ನಮ್ಮ ತುಳೂರು ಮಲ್ಲಣ್ಣ ಸೌಕರಿಗೆ ಇಬ್ಬರು ಕೂಡಿಸಿ ನಾ ಹ್ಯಾಂಗ್ರಪ್ಪ ತಂದು ನನ್ನ ತಲೆ ಮೇಲೆ ಆ ಬುಕ್ಕ ಕೊಟ್ಟರು. ನೀವು ಹೊರು, ನಾ ಇನ್ನಿಂದ ಇರ್ತೀನಿ, ಇವತ್ತಿನ ದಿವಸ ಅದು ಯಶಸ್ವಿಯಲ್ಲಿ ನಾನು ನಿಂದಿರ್ತೀನಿ ಅಂತಂದು ಹೇಳಿದ್ರು. ಇವತ್ತಾದರೂ ಅದೇ ಮಾತು ಅದೇನು ನಿನ್ನ ಸ್ವಾಮಿಗಳು ಹೇಳಿದ್ರು. ಈ ಮಣ್ಣಾನು ಬಂದಿದೆ ಸಿರಿಸೈಲ ಅಪ್ಪವ್ರಿಗೆ ಇದು ಪಾದಯಾತ್ರೆ ಊಟಕ್ಕೆ ಬಂದಾಗ ನಾವು ಅಪ್ಪವ್ರು ಹೇಳಿದ್ರು, ಕ್ಯಾಡಿಗೆ ಅಪ್ಪವ್ರು ಹೇಳಿರಿ ಇದು ಗದ್ದಿಗೆ ಮರಿ ಆಗ್ಯದ, ಗದ್ದಿಗೆ ಮರಿಯೋದು ಸರಿಯಲ್ಲ. ಯಾಕಂದ್ರೆ ಈಗ ವಾಸ್ತು ಪ್ರಕಾರ ಬೇಕಾಗ್ತದೆ. ಅವಾಗೇನು ಹಿಂದಕ್ಕೆ ವಾಸ್ತು ಇತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಈಗ ನಾವು ಮನ್ಯಾಗ ಒಂದು ದೇವರ ಮನೆ, ಬಚ್ಚಲು ಮನೆ, ಬೆಡ್ರೂಮ್ ವಾಸ್ತು ಇದ್ರೆ ಆ ಮನೆ ಒಳಗೆ ಏನೂ ಯಾವುದೋ ಸಂಕಟ ಇರತ್ತಂದು. ಈಗೇನೋ ನಮ್ಮದು ಮಠದ ವಾಸ್ತವದ ಏನು ತೆಪ್ಪದ ಕಾಣಿಸ್ತದೆ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅದೇನು ನನಗೆ ಅಭ್ಯಾಸ ಇಲ್ಲ. ಅಪ್ಪವ್ರೇನು ಹೇಳ್ಯಾರ್ತ, ಆ ಗದ್ದಿಗೆಯನ್ನು ಹೊರ ತೆಗಿರಿ, ಗದಿಗೆ ಹೊರ ತೆಗೆದು ಗೋಪುರ ಕಟ್ಟಿದ್ರೆ ನಿಮ್ಮ ಮಠಕ್ಕೆ ಮತ್ತು ನಿಮ್ಮ ಊರಿಗೆ ಎಲ್ಲ ಯಶಸ್ಸು ಆಗ್ತಂದು. ಇವತ್ತು ಕೆಲವು ಮಂದಿ ನಾವು ಇಟ್ಟುಗೌಡರು, ರಾಮಮ್ಮ, ಕೆಲವು ಮಂದಿ ಎಲ್ಲರೂ ಕೂಡಿ ಬಂದು ಇದು ಆಶೀರ್ವಾದವ್ರು ತೊಗೊಂಡೆವು. ಇದು ನಾವು ಒಬ್ಬರೇ ತೊಗೊಂಡಿಲ್ಲ, ಇಡೀ ನಮ್ಮ 3 ಜನ ಹ್ಯಾಂಗೆ ಅವ್ರು ಪಟ್ಟಾಭಿಷೇಕ ತೊಗೊಂಡಿದ್ದೋ ಅದು ಎಷ್ಟೇ ಖರ್ಚಾಗಲಿ ಏನೇ ಬರಲಿ. ಯಾಕಂದ್ರೆ ಮೊನ್ನೆ ನಾವು ನೋಡಿದ್ವಿ ಕ್ಯಾಡಿಗೊಳಗೆ ಜಾತ್ರೆ ಅಪ್ಪವ್ರು ಹ್ಯಾಂಗೆ ಮಾಡ್ತಿರ್ತಂದು. ಆ ಜಾತ್ರೆ ನೋಡಿದ್ರೆ ಅದು ಒಂದು ದೊಡ್ಡ ಜಾತ್ರೆ ಆಯ್ತದು.
ನಮ್ಮ ತಾಲೂಕದಾಗ ನಮ್ಮ ಜಿಲ್ಲಾದಾಗ, ಯಾಕಂದ್ರೆ ಕ್ಯಾಡಿಗೂರು ಸಣ್ಣದು. ಅಪ್ಪವ್ರದ್ದು ಮಾತು ಹೇಳಿದ್ರು, ನಾನು ಕೂತೆಲ್ಲ ಕೇಳಿದೆ. ನಾ ಸಣ್ಣವಿದ್ದಕ್ರೆ ಆ ಊರು ಸಾಥ್ ಕೊಡಲಿಲ್ಲ, ನನ್ನ ವಯಸ್ಸು ಮುಗಿದ್ರೆ ಅದು ಮಾಡ್ರಿ ಅಪ್ಪವ್ರು ನಮ್ಮ ನಿರ್ವಹಿಲ್ಲ ಅಂದಂಗೆ ಆಗ್ತದೆ. ಅಂದ್ರೆ ಯಾವುದೇ ಒಂದು ಮನುಷ್ಯಾಗ ಅದು ಮುಗೇನೆ ತಿಳಿತದೆ. ಯಾವುದೇ ಒಂದು ಮನುಷ್ಯಾಗ ಏನಾಗಬೇಕಾದ್ರೆ ಮುಗೇನೆ ತಿಳಿತದೆ, ಇದ್ದಾಗ ತಿಳಿಯಲ್ಲದು. ಹಂಗೆ ಅದು ಒಂದು ಶಾಸ್ತ್ರ ಇರ್ತದೆ. ಅದಕ್ಕೆ ಇವತ್ತೇನದ ಸಂಕಲ್ಪ ನಾವು ಮಾಡಿದ್ವಿ, 4-5 ಮಂದಿ ಹಿರಿಯರೆಲ್ಲ ಕೂಡಿ ಇವು ಮಾಡಿ ಏನಂದ್ರೆ ಮುಂದಿನ ವರ್ಷ ಜಾತ್ರೆ ಒಟ್ಟಿಗೆ ನಾವು ಅದು ಮಾಡಿ ಕುಡಿತೇವತ್ತೊಂದು ಅಪ್ಪರಲ್ಲಿ ನಾವು ನಿಮ್ಮೆಲ್ಲರೂ ಕೂಡಿಸಿ ಗೋಪುರ, ನೀವು ಹೆಣ್ಮಕ್ಳು ಏನು ಉಡಿ ತುಂಬಕ್ಕೆ ಬಂದಿರಲ್ಲ ಆ ಗೋಪುರ ಖರ್ಚು ನೀವು ಕೊಡ್ರಿ. ಯಾಕಂದ್ರೆ ಯಾವುದೇ ಒಂದು ಗೋಪುರ ಕಳಸ ಅದು ಹೆಣ್ಮಕ್ಳು ಹೇಳಬೇಕು. ಯಾಕಂದ್ರೆ ನಮ್ಮ ಊರಿನ ಹೆಣ್ಮಕ್ಳು ಏನು ಅದಾರಲ್ಲ, ಈ ತವ್ರ ಮನೆಗೆ ಎಲ್ಲೇ ಇರ್ಲಿಕ್ಕೆ ನಮ್ಮ ಅಕ್ಕಂಗಿರೋರಲ್ಲಿ ನಮ್ಮ ಸಹೋದರತಿಯರಲ್ಲಿ ಅವರಿಗೆಲ್ಲ ಕಲೆಕ್ಷನ್ ಮಾಡಿಸಿ ಆ ಗೋಪುರ ಕಟ್ಟಿ ನಮ್ಮ ರೈತರು, ಯಾಕೆ ನಾವು ನೀರಾವರಿ ಮಾಡಿ ಈಗೆಲ್ಲ ದೊಡ್ಡ ಬೆಮಾರದ ನೀರು ಸಾಕು, ನಾವು ದೊಡ್ಡ ಶ್ರೀಮಂತರು ಆಗ್ತೀವಿ, ನಮಗೇನು ಅದೇನು ಇದಿಲ್ಲ. ಈ ಸದ್ಯ ಅದೇನದ ಎಷ್ಟೇ ಖರ್ಚು ಬರಲಿ, 4 ಲಕ್ಷ ಬರಲಿ 5 ಲಕ್ಷ ಬರಲಿ, ಜಾತ್ರೆ ಬಿಟ್ಟು ಅದು ನಾವು ಮುಂದಿನ ವರ್ಷ ನಾವು ಕೆಲಸ ನಾವು 4 ಮಂದಿ ಕೂಡಿ ಅಪ್ಪೋ ಏನು ಸಿಟಿ ಬರಬೇಡ್ರಿ. ಯಾಕಂದರೆ ನಿಮ್ಗೆ ಆಗ್ತದೆ, ನಮ್ಗೆ ಕೆಲಸ ಅಪ್ಪೋ ಹೇಳ್ದಂಗೆ ಅದು ಒತ್ತಡ ಇರ್ತವೆ, ಒಂದೇ ಕೆಲಸ ಇರಲ್ಲ. ಭಾಳ ನಾವು ರಾಜಕೀಯ ಮಾಡ್ತೀವಿ ಅಂದಕ್ರೆ ಹೊಲ ಮನೆ ರಾಜಕೀಯ ಎಲ್ಲ ಮಾಡ್ಬೇಕಾಗ್ತದೆ. ಬರೀ ರಾಜಕೀಯ ಮಾಡಿದ್ವಿ ಅಂದ್ರೆ ನಮ್ಮ ಆರ್ಥಿಕ ಹಿನ್ನೆಲೆ ಬೀಳ್ತದೆ, ಆರ್ಥಿಕ ಮಾಡಿದ್ರೆ ರಾಜಕೀಯ ಹಿನ್ನೆಲೆ ಬೀಳ್ತದೆ. ಅದು ನೋಡಿಕೊಂಡು ಮತ್ತೆ ನಿಮ್ಮನ್ನು ಮಡ್ಕೊಂಡು ಬರಬೇಕಲ್ಲ, ಇದು 3ನೇ ಕೆಲಸ ಅದ. ನೀವು ಏನು ಸಿಟಿ ಬರಬೇಡ್ರಿ, ನಿಮ್ಮ ಕೆಲಸ ನಾವು ಊರನ್ನೋರೆಲ್ಲ ಕೂಡಿ. ನಮ್ಮೂರಿಗೆ ಏನಿಲ್ಲ, ಅಪ್ಪವ್ರು ಹೇಳಿದ್ರು ಶಂಕಲಿಂಗ ಟೇರ್ ಮಾಡೋ ಮುಂದೆ ಈಗ ಟೇರ್ ನಡೆದ, ಅದನ್ನು ಟೇರ್ ನಡೆದದ. ಅವರು 2 ವರ್ಷದಿಂದ 5,001 ರೂಪಾಯಿ ಪಟ್ಟಿ ಕೊಟ್ಟರು, ನಮಗೆ ಕರೆಸಿ ಹೇಳಿದ್ರು ಅದೇನೋ ನಮ್ಮ ಕಮಿಟಿಯಲ್ಲಿ ಇದಿತ್ತು, ಇರಲಿ ಈಗ ಟೇರ್ ನಡೆದದ. ಆಮೇಲೆ ತಳಗಿನ ಶಂಕಲಿಂಗ ಗುಡಿ ಅದು ಜೀರ್ಣೋದ್ಧಾರಕ್ಕೆ ಆಯಿತು. ಯಾಕಂದ್ರೆ ಆ ಗುಡಿಯ ಪಾಲ್ಕಿ ಸುದೆ ಕೊಡೋ ಪರಿಸ್ಥಿತಿ ಇತ್ತಲ್ಲ, ನಂದಿ ಕೊಡೋ ಪರಿಸ್ಥಿತಿ ಇತ್ತಲ್ಲ, ಅಲ್ಲಿ ಏನಾದರೂ ಕೆಟ್ಟಿಲ್ಲ, ಊರಿಗೆ ಸುಖ ಆಗ್ತದೆ. ಈ ಉಡಿ ತುಂಬ ಕಾರ್ಯಕ್ರಮ ನಾವು ಸಣ್ಣವಿದ್ದಕ್ರೆ ಉಡಿ ತುಂಬದೇ ಗುರುತಿತ್ತಲ್ಲ. ಉಡಿ ತುಂಬೋದೇ ಅಂದ್ರೆ ನಾವು ಮಾನವ ಹಬ್ಬನ ನಮ್ಮ ಮನೆ ತುಂಬೋದು, ದೀಪಾವಳಿ ಹಬ್ಬನ ದೀಪ ಅವ್ರು ತುಂಬ್ತಿರು. ಈಗ ಪ್ರತಿಯೊಂದು ಜಾತ್ರೆಯಾಗ ಉಡಿ ತುಂಬ ಕಾರ್ಯಕ್ರಮ ನಡೆದವ ನಮ್ಮಲ್ಲಿ. ಅಪ್ಪವ್ರು ಒಂದು ಹೇಳ್ತೀನಿ, ಊರು ದೊಡ್ಡದಿದ್ರು ಜಾತ್ರೆ ಭಾಳ ಅದಾವ್ರಿ. ಪ್ರತಿಯೊಂದು ಓಣಿ 4-5 ಜಾತ್ರೆ, ಈಗ 5-6 ಜಾತ್ರೆ ನಮ್ಮ ಓಣ್ಯಾಗೆ ಅದಾವೆ. ಮಠದ ಜಾತ್ರೆ ನಮ್ಮ ಓಣ್ಯಾಗ, ಹನುಮಂದಿರಗೌಡ ಜಾತ್ರೆ ನಮ್ಮ, ಮೊಹರಂ ನಮ್ಮೂರ, ದೊಡ್ಡಮಕ್ಕಳ ಜಾತ್ರೆ. ಇದೇ ಕಮಿಟಿ ಇದೇನು ಬಂದಾಗ ಇದೇ ಮಾಡಬೇಕಾಗ್ತದೆ. ಪ್ರತಿಯೊಂದು ಊರಾಗ ಜಾತ್ರೆ, ಓಣಿಗಳು ಜಾತ್ರೆ ಅದಾವೆ. ನಾವು ಸಣ್ಣಾಗಿ ಈ ಮಠದ ಕೆಲಸ ನಮ್ಮ ಊರಿಂದ ಮಾಡ್ತೀವಿ ತಂದು ನಿಮ್ಮ ಪಾದಕ್ಕೆ ನಾನು ಅನಿಸುತ್ತೇನೆ. ನಾನು 2 ಹೊತ್ತು ಮುಗಿಸುತ್ತೇನೆ. ಜಗದಂಬಾ ಗೌರಾಂಬಾ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ ಶ್ರೇಷ್ಠ ಜಾನಕಿ ಜೀವ ಪಾಲಕಿ ಅಂಬಾ ಭವಾನಿ ಜಗದಂಬಾ ಭವಾನಿ ಗದಗ ಬೆಟಗೇರಿ ಕರಿಯಮ್ಮ ಶಿರಸೀಪುರದ ಮಾರಮ್ಮ ಗದಗ ಬೆಟಗೇರಿ ಕರಿಯಮ್ಮ ಶಿರಸೀಪುರದ ಮಾರಮ್ಮ ಸೌದತ್ತಿ ಗುಡ್ಡದೆಲ್ಲಮ್ಮ ಸೌದತ್ತಿ ಗುಡ್ಡದೆಲ್ಲಮ್ಮ ನೀ ಮುನಿರಾಬಾದದ ಹುಲಿಗೆಮ್ಮ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಾಂಬಾ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ದಾನಂಬ ಎಂಬ ಹೆಸರಾದೇನಿ ಗುಡ್ಡಾಪುರದಿ ಜಗದಂಬಾ ದಾನಂಬ ಎಂಬ ಹೆಸರಾದೇನಿ ಗುಡ್ಡಾಪುರದ ಜಗದಂಬಾ ಕೊಲ್ಲೂರೋಳು ನೀ ಮೂಕಾಂಬ ಕೊಲ್ಲೂರೋಳು ಮೂಕಾಂಬ ನೀ ಎಲ್ಲ ದೇವರ ಸಿರಿಯಂಬ ಅಂಬಾ ಭವಾನಿ ಜಗದಂಬಾ ಭವಾನಿ ಬನದ ಶಂಕರಿ ನಾಮದೋಳು ಬದಾಮಿಯೋಳು ಜಗದಂಬಾ ಬನದ ಶಂಕರಿ ನಾಮದೋಳು ಬದಾಮಿಯೋಳು ಜಗದಂಬಾ ಕೊಲ್ಲೂರೋಳು ಮೂಕಾಂಬ ಕೊಲ್ಲೂರೋಳು ಮೂಕಾಂಬ ನೀ ಎಲ್ಲ ದೇವರ ಸಿರಿಯಂಬ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಾಂಬಾ ತುಳುಜಾ ಭವಾನಿ
ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಂಬಾ ತುಳಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಎಂಬ ವೇದ ಎಣಿಸದವನ ಗುರುವಿನ ಗುರುವಾದ ಮಹಾಯೋಗಿ ವರ್ಯನ ಗುರುವಿನ ಗುರುವಾದ ಮಹಾಯೋಗಿ ವರ್ಯನ ಕರುಣೆ ಹಾನಗಲ್ಲ ಗುರುಕುಮಾರ ನಾಮ ವೇದನ ವರದ ಬಲವು ವಿಶ್ವನರ ಎಲ್ಲ ಚೇತನ ಕರವ ಮುಗಿವೆನ ಚಿರವಾಗಿ ನಮಿಪೆನ ಕರವ